ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ಮೆಂಬರ್ಶಿಪ್ ತೊಗೊಂಡಿಲ್ಲ ಅಂದರೆ ದಯವಿಟ್ಟು ತಗೊಳ್ಳಿ. ಯಾಕಂದರೆ ನಿಮಗೆ ಮೆಂಬರ್ಶಿಪ್ ತೊಗೊಳ್ಳೋದ್ರಿಂದ ನಾನು ಮೆಂಬರ್ಸ್ ಓನ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಆ ಒಂದು ಮೆಂಬರ್ಶಿಪ್ ನೀವು ತೊಗೊಂಡಿದ್ರೆ ಮಾತ್ರ ಆ ವಿಡಿಯೋನ ನೋಡೋಕ್ಕಾಗೋದು. ಯಾಕಂದರೆ ಆ ವಿಡಿಯೋಸಲ್ಲಿ ನಾನು ಹೇಳಿರ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸನ್ನು, ಅಂದರೆ ಕನ್ಫರ್ಮ್ ಕ್ವಶನ್ಸನ್ನು ನಾಳೆ ಬರುವಂಥ ಪರೀಕ್ಷೆಗಳಿಗೆ. ಅದಕ್ಕೋಸ್ಕರನೇ ನೀವು ಮೆಂಬರ್ಶಿಪ್ಪನ್ನು ತಗೊಳ್ಬೇಕಾಗುತ್ತೆ. ನೆಕ್ಸ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಕೆಳಗಡೆ ಕನ್ನಡ ಪಾರ್ಟ್ 1 ಸ್ಕೋರಿಂಗ್ ಪ್ಯಾಕೇಜ್ ಹಾಗೆ ಕನ್ನಡ ಪಾರ್ಟ್ 2 ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಸ್ದು ಲಿಂಕ್ ಕೊಟ್ಟಿರ್ತೀನಿ. ಸೊ ಕಮೆಂಟನ್ನು ಪಿನ್ ಮಾಡಿರ್ತೀನಿ. ಸೊ ಮೇಲೇ ಇರುತ್ತೆ ಕಮೆಂಟು. ನಿಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋ ಮೇಲೆ ಲಿಂಕ್ ಮೇಲೆ ಪ್ರೆಸ್ ಮಾಡಿ ನಿಮಗೆ ವಿಡಿಯೋ ಓಪನ್ ಆಗುತ್ತೆ. ಆರಾಮಾಗಿ ವಿಡಿಯೋನ ನೋಡ್ಕೋಬೋದು. ನಾನು ಪಾರ್ಟ್ 1 ವಿಡಿಯೋದಲ್ಲೇ ಹೇಳಿದಾಗೆ ಈ ಒಂದು PDF ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಫಾಲೋ ಆಗ್ತಿದೆ ಸಹ. ಸೊ ನೀವು ಇದನ್ನೆಲ್ಲ ನೋಡ್ಕೊಂಡಿರಬೇಕು. ಯಾವುದೇ ರೀತಿ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಬಿಕಾಸ್ ಸ್ಕೋರಿಂಗ್ ಮಾಡ್ತೀನಿ ಅನ್ನೋರಿಗೆ ತುಂಬ ಇಂಪಾರ್ಟೆಂಟ್ ಆದಂಥ ವೀಡಿಯೋಸು. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ದಯವಿಟ್ಟು ಎಲ್ಲರೂ ನೋಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಸಹ ಶೇರ್ ಮಾಡಿ. ನೆಕ್ಸ್ಟ್ ನೋಡಿ, ಲೇಖಕರು ಮತ್ತು ಕವಿ ಪರಿಚಯ 6 ಅಂಕಗಳಿಗಿರುತ್ತೆ. ಸೊ ನೋಡ್ತಾ ಹೋಗಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಇಂಪಾರ್ಟೆಂಟ್ ಇರೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಈಸಿಯಾಗಿ ಶಾರ್ಟಾಗಿ ಕೊಟ್ಟಿದ್ದಾರೆ ಎಲ್ಲರದು ಸಹ ಕವಿ ಮತ್ತು ಲೇಖಕರ ಪರಿಚಯವನ್ನು. ಹಾಗೆ ಕವಿ ಲೇಖಕರ ಪರಿಚಯವನ್ನು ತುಂಬ ಈಸಿಯಾಗಿ ಯಾವ ರೀತಿ ಒಂದು ಚಾರ್ಟ್ ಮಾಡಿದ್ದಾರೆ ಇಲ್ಲಿ. ಸೊ ಈ ಚಾರ್ಟ್ ಮುಖಾಂತರ ನೀವು ಈಸಿಯಾಗಿ ಓದ್ಕೊಳ್ಬೋದು. ನೋಡಿ, ನಮ್ಮ ಭಾಷೆ ಎಂ ಮರಿಯಪ್ಪ ಭಟ್ಟರವರು. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಬಕ ಗ್ರಾಮದಲ್ಲಿ ಜನಿಸಿದ್ರು. 1906ರಲ್ಲಿ ಜನಿಸಿದ್ರು. ಕೃತಿಗಳು ಜಾತಕ ತಿಲಕಂ, ಛಂದಸ್ಸಾರ, ತುಳು ಇಂಗ್ಲಿಷ್ ನಿಘಂಟು. ಸೊ ಈ ರೀತಿ. ನೆಕ್ಸ್ಟು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಸೊ ಈ ರೀತಿ ಈಸಿಯಾಗಿ ಶಾರ್ಟಾಗಿ ಆನ್ಸರ್ ಇದೆ. ಸೊ ಈ ಒಂದು ಚಾರ್ಟನ್ನು ಅಥವಾ ಮೇಲೆ ಇರೋ ಫುಲ್ ಸೆಂಟೆನ್ಸನ್ನು ಓದ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಸೊ ನೋಡಿ, ಹಾಗೆ ಕವಿಗಳದು ಸಹ ಕೊಟ್ಟಿದ್ದಾರೆ, ಲೇಖಕರು ಮತ್ತು ಕವಿಗಳದು ಸೇರಿಸಿ. ನೆಕ್ಸ್ಟು ಛಂದಸ್ಸಿನ ಪದ್ಯಗಳು. ಸೊ ಭಾಮಿನಿ ಷಟ್ಪದಿ, ಹಾಗೆ ವಾರ್ಧಕ ಷಟ್ಪದಿ, ಕಂದ ಪದ್ಯ. ಸೊ ಚಂಪಕಮಾಲಾಋತ, ಉತ್ಪಲಮಾಲಾಋತ. ಸೊ ಇಷ್ಟು ಓದ್ಕೊಂಡ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ ಇದನ್ನೆಲ್ಲ ಓದ್ಕೊಳ್ಳೋಕ್ಕಾಗಲ್ಲ, ನೀವೀಗ ಆಲ್ರೆಡಿ ಕಲ್ತಿರಬೇಕು. ನೆಕ್ಸ್ಟ್ ನೋಡೋದಾದರೆ ಅಲಂಕಾರಗಳು. ಸೊ ಇದು ಸಹ ಅಷ್ಟೇ 3 ಮಾರ್ಕ್ಸ್ಗೆ. ಉಪಮಾಲಂಕಾರ, ಆಮೇಲೆ ರೂಪಕ ಅಲಂಕಾರ, ಉತ್ಪ್ರೇಕ್ಷಾಲಂಕಾರ, ಹಾಗೆ ದೃಷ್ಟಾಂತ ಅಲಂಕಾರ. ಇದೇ ರೀತಿ ಇದನ್ನು ಸಹ ಅಷ್ಟೇ 3 ಮಾರ್ಕ್ಸ್ಗೆ ಬರುವಂಥದ್ದು. ಸೊ ಅದನ್ನು ಪೂರ್ತಿಯಾಗಿ ಓದಿರಬೇಕು. ನೆಕ್ಸ್ಟ್ ನೋಡೋದಾದರೆ 3-4 ವಾಕ್ಯದ ಪ್ರಶ್ನೋತ್ತರಗಳು. ಸೊ ನೋಡ್ತಾ ಇದ್ದೀರಾ, ಇಂಪಾರ್ಟೆಂಟ್ ಇರೋದನ್ನೇ ಕೊಟ್ಟಿರೋದು. ಸೊ ಯಾವುದೇ ರೀತಿ ನೀವು ಸ್ಕಿಪ್ ಮಾಡೋ ಹಾಗಿಲ್ಲ. ಸೊ ನೋಡ್ತಾ ಹೋಗಿ. ಹಾಗೆ ಸೊ ನೋಡಿ, ನೆಕ್ಸ್ಟು ಎಲ್ಲನೂ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಲೆಸನ್ಸ್ ಫುಲ್ಲು. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಪದ್ಯ ಭಾಗದ ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು, ಎಲ್ಲನೂ ಇಂಪಾರ್ಟೆಂಟೇ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಎಲ್ಲ ವೀಡಿಯೋಸ್ನೂ ನೋಡಿ, ಯಾವುದನ್ನು ಸ್ಕಿಪ್ ಮಾಡಬೇಡಿ. ನಾಳೆ ನಡೆಯುವಂಥ ಪರೀಕ್ಷೆಗೆ ಇದೇ ಪ್ರಶ್ನೆಗಳು ಬರೋದ್ರಿಂದ ನೀವೆಲ್ಲದನ್ನು ನೋಡಬೇಕಾಗುತ್ತೆ. ಹಾಗೆ ನಾನು ಪಾಸಿಂಗ್ ಪ್ಯಾಕೇಜ್ ಬಿಟ್ಟಿದ್ದೀನಿ, ಅದ್ರದ್ದು ಸಹ ಲಿಂಕನ್ನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಪಾಸಿಂಗ್ ಪ್ಯಾಕೇಜನ್ನು ಸಹ ನೋಡಿ. ಮೆಂಬರ್ಶಿಪ್ ತಗೊಂಡು ನಾನು ಹಾಕಿರುವಂಥ ಇಂಪಾರ್ಟೆಂಟ್ ಕ್ವಶನ್ ವಿಡಿಯೋನ ಆದಷ್ಟು ಬೇಗ ನೋಡಿ. ನೆಕ್ಸ್ಟ್ ನೋಡೋದಾದರೆ ಸಂದರ್ಭಗಳ ಪಟ್ಟಿ. ಸೊ ನೋಡ್ತಾ ಹೋಗಿ, ಯಾವ್ಯಾವ ಪಾಠ, ಯಾವ್ಯಾವ ಆಕಾರ ಕೃತಿ, ಲೇಖಕರು ಯಾರು, ಯಾರಿಗೆ ಹೇಳಿದರು. ಸೊ ಇದೆಲ್ಲದನ್ನು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಸೊ ತುಂಬ ಈಸಿಯಾಗಿ, ಶಾರ್ಟಾಗಿ. ಸೊ ನೋಡ್ತಿರ್ಬೋದು ಎಲ್ಲದನ್ನು. ಒಂದೊಂದು ವಾಕ್ಯಗಳನ್ನೇ ಕೊಟ್ಬಿಟ್ಟು ಮುಂದೆ ಕೊಟ್ಟಿದ್ದಾರೆ. ಸೊ ಎಲ್ಲನೂ ನೋಡಿ. ನೆಕ್ಸ್ಟು ಗಾದೆ ಮಾತು ವಿಸ್ತರಿಸೋದು.
ಸೊ ಇಷ್ಟು ನಿಮ್ಮ ಒಂದು ಗಾದೆ ಮಾತುಗಳು ತುಂಬ ಇಂಪಾರ್ಟೆಂಟ್ ಅಂತ. ಸೊ ನೆಕ್ಸ್ಟು ಅಪಠಿತ ಗದ್ಯ ನೋಡ್ತಾ ಇದ್ದೀರಾ. ಸೊ ನೋಡಿ, ಹಾಗೆ ನೆಕ್ಸ್ಟು ಇದನ್ನೆಲ್ಲ ಓದ್ಕೊಂಡು ನೀವು ಎಕ್ಸಾಮಲ್ಲೇ ಉತ್ತರಿಸ್ಬೇಕಾಗುತ್ತೆ. ಯಾವುದೇ ರೀತಿ ನಾವು ಮುಂಚಿತವಾಗಿ ಅದನ್ನು ಕೊಡೋಕ್ಕಾಗಲ್ಲ. ನೆಕ್ಸ್ಟ್ ನೋಡಿ, ಪತ್ರಲೇಖನ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋಗಿ, ಪತ್ರಲೇಖನ ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಸೊ ಮಾದರಿ 2 ಅಂದರೆ ಮಾದರಿ 2 ಯಾವ ರೀತಿ ಪತ್ರ ಬರಿಬೇಕನ್ನೋದನ್ನು ಸಹ ಕೊಟ್ಟಿದ್ದಾರೆ. ನೆಕ್ಸ್ಟು ಪ್ರಬಂಧಗಳು ಚಂದ್ರಯಾನ 3 ಬಗ್ಗೆ ಕೊಟ್ಟಿದ್ದಾರೆ. ಗ್ರಂಥಾಲಯಗಳ ಮಹತ್ವದ ಬಗ್ಗೆ ಕೊಟ್ಟಿದ್ದಾರೆ. ಸೊ ಪಠ್ಯದಲ್ಲಿ ಯಾವ್ದು ಇದೆ ಅನ್ನೋದನ್ನ ಸೊ ನೋಡ್ತಿರ್ಬೋದು. ನೋಡಿ, ಪಠ್ಯದಲ್ಲಿರುವ ಪ್ರಬಂಧದ ವಿಷಯಗಳು: ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಸಾಮಾಜಿಕ ಪಿಡುಗುಗಳು, ಸ್ವಚ್ಛ ಭಾರತ ಅಭಿಯಾನ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ರಾಷ್ಟ್ರೀಯ ಭಾವೈಕ್ಯ, ಗ್ರಾಮ ಸ್ವರಾಜ್ಯ, ತ್ಯಾಜ್ಯ ವಸ್ತು ನಿರ್ವಹಣೆ, ಮಹಿಳಾ ಸಬಲೀಕರಣ, ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ. ಸೊ ಈ ರೀತಿ ಎಲ್ಲ ನಿಮಗೆ ಪ್ರಬಂಧಗಳು ಇದೆ. ಸೊ ಇದನ್ನೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನಮ್ಮ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಯಾಕಂದರೆ ಈಗ ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನನ್ನು ಬಿಟ್ಟಿದ್ದೀನಿ. ಸೊ ಮೆಂಬರ್ಶಿಪ್ ತೊಗೊಂಡವ್ರಿಗೆ ಮಾತ್ರ ಆ ವಿಡಿಯೋನ ನೋಡೋಕ್ಕಾಗುತ್ತೆ. ದಯವಿಟ್ಟು ಮೆಂಬರ್ಶಿಪ್ ತೊಗೊಂಡು ಆ ವಿಡಿಯೋನ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಕನ್ಫರ್ಮ್ ಇದೇ ಕ್ವಶನು ಅಂತಂದ್ಬಿಟ್ಟು. ಸೊ ನಾಳೆ ಬಂದುಬಿಟ್ಟು ಕಮೆಂಟ್ ಹಾಕಿ ಮೆಂಬರ್ಶಿಪ್ ತೊಗೊಂಡವರು ಅದೇ ಕ್ವಶನ್ ಬಂದಿತ್ತಾ ಇಲ್ವಾ ಅಂತಂದ್ಬಿಟ್ಟು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.